ಎಸ್ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಆರೋಗ್ಯದ ಬಗ್ಗೆ ತಿಳ್ಕೊಳ್ಳೋಣ. ಆರೋಗ್ಯ, ಇಲ್ಲಿ ಒಬ್ಬ ಅಮ್ಮ ಮತ್ತು ಒಂದು ಮಗಳು ಇದ್ದಾಳೆ ಒಂದು ಮನೆಯಲ್ಲಿ. ಆ ಮಗಳ ಹೆಸರು ಬಂದು ರಮ್ಯಾ. ಈ ರಮ್ಯಾ ತುಂಬ ಜಾಣೆ, ತುಂಬ ಬುದ್ಧಿವಂತೆ, ಆದರೆ ಕೊಳಕಿ, ಅಶುದ್ಧವಾಗಿರ್ತಕ್ಕಂಥವಳು. ಏನು ಕೊಳಕಿ? ಅವರಮ್ಮ ಹೇಳ್ತಾ ಇದ್ಲು, ನೀನು ಓದಿದ ನಂತರ ಪುಸ್ತಕಗಳನ್ನೆಲ್ಲ ಮತ್ತೆ ಸರಿಯಾಗಿ ಜೋಡಿಸಿಡಬೇಕು. ಅವಳು ಆ ಕೆಲಸ ಮಾಡ್ತಾ ಇರಲಿಲ್ಲ. ಆಗ ಅಮ್ಮ ಹೇಳ್ತಾ ಇದ್ಲು, ಆಟ ಆಡಿ ಬಂದ ತಕ್ಷಣ ಕೈಕಾಲನ್ನು ತೊಳಿಬೇಕು, ತೊಳಿತಾ ಇರಲಿಲ್ಲ. ಊಟ ಮಾಡೋದಕ್ಕೂ ಮುಂಚೆ ಸಾಬೂನಿಂದ ಸೋಪ್ ಹಾಕಿ ಕೈಯೆಲ್ಲ ತೊಳಿಬೇಕು, ಕೈಕಾಲು ತೊಳ್ಕೊಂಬರ್ಬೇಕು ಊಟಕ್ಕೆ, ಅವಳು ಅದನ್ನು ಮಾಡ್ತಾ ಇರಲಿಲ್ಲ. ಹಾಗೆಯೇ ಮಲಗುವಾಗ ಮತ್ತು ಬೆಳಗ್ಗೆ ಎದ್ದ ನಂತರ ದಿನಕ್ಕೆ 2 ಬಾರಿ ಹಲ್ಲನ್ನು ಉಜ್ಜಬೇಕು ಅಂತ ಹೇಳಿದ್ರು ಅವರಮ್ಮ. ಇವಳು ಅದನ್ನು ಕೇಳ್ತಾ ಇರಲಿಲ್ಲ. ಆಯ್ತಮ್ಮ ಅಂತ ಹೇಳ್ತಾ ಇದ್ಲು, ಅದನ್ನು ತಾತ್ಸರದಿಂದ ಹಂಗೆ ಬಿಟ್ಬಿಡ್ತಾ ಇದ್ಲು. ಅವಳೇನೋ ಮಾಡ್ತಾನೆ ಇರಲಿಲ್ಲ. ಆಗ ಇವಳಿಗೆ ಕೊಳಕೆ ಆಗಿರೋದ್ರಿಂದ ಅವಳ ಸಹಪಾಠಿಗಳು, ಅವಳ ಫ್ರೆಂಡ್ಸು ಅವಳಿಂದ ದೂರ ಆಗ್ತಾ ಬಂದರು. ಯಾಕೆ ಅಂದರೆ ಅವಳು ಕ್ಲೀನಾಗಿರಲಿಲ್ಲ, ಗಲೀಜಾಗಿರ್ತಾ ಇದ್ಲು. ಅದಕ್ಕೋಸ್ಕರ ಹೀಗೆ ಸ್ವಲ್ಪ ದಿನ ಆದ ನಂತರ ಅವಳಿಗೆ ಇದ್ದಕ್ಕಿದ್ದಾಗೆ ಒಂದು ದಿನ ಜ್ವರ ಬರೋಕ್ಕೆ ಶುರು ಆಯಿತು. ಜ್ವರ ಬಂತು. ಜಾಸ್ತಿ ಜ್ವರ ಬಂದ ತಕ್ಷಣ ಅವರಮ್ಮ ರಮ್ಯಾನನ್ನು ಕರ್ಕೊಂಡು ಆಸ್ಪತ್ರೆಗೆ ಕರ್ಕೊಂಡು ಬಂದಳು. ಹಾಸ್ಪಿಟಲ್ಗೆ ಹೋದರು. ಆಸ್ಪತ್ರೆಗೆ ಬಂದು ಅಲ್ಲಿ ಡಾಕ್ಟ್ರ್ ಚೆಕ್ ಮಾಡಿಸಿದ್ರು. ಡಾಕ್ಟ್ರು ಅವಳನ್ನು ನಾಲ್ಗೆ ಓಪನ್ ಮಾಡಿ ತೋರಿಸು ಅಂದರು. ನಾಲ್ಗೆ ಓಪನ್ ಮಾಡೋ ತೆಗಿ ಅಂದರು. ಅವಳು ನಾಲ್ಗೆ ಓಪನ್ ಮಾಡಿ ತೋರಿಸಿದ್ಲು. ಆವಾಗ ಆ ನಾಲ್ಗೆ ಓಪನ್ ಮಾಡಿ ತೋರಿಸುವಾಗ ಆ ಡಾಕ್ಟ್ರಿಗೆ ಅವಳ ಬಾಯಿಯಿಂದ ಕೆಟ್ಟ ವಾಸನೆ, ದುರ್ವಾಸನೆ ಸಡನ್ನಾಗಿ ಅವ್ರ ಮೂಗಿಗೆ ಬಡಿಯುತ್ತೆ. ಆವಾಗ ಅವರು ಚೀ ಅಂತೇಳಿ ಹಿಂಗೆ ಮೂಗನ್ನು ಗಟ್ಟಿಯಾಗಿ ಹಿಡ್ಕೊಳ್ತಾರೆ. ಕೆಟ್ಟ ಸ್ಮೆಲ್ ಬರ್ತಾ ಇದೆ ಅಂತ. ಆಗ ಅವ್ರು ಹೇಳಿದ್ರು, ಸರಿ ನೀನು ಅಲ್ಲಿ ಹೋಗಿ ಕೂತ್ಕೋ, ರೆಸ್ಟ್ ತಗೋ, ನಿಮ್ಮಮ್ಮ ಕಳಿಸು ಅಂದ್ರೆ. ಅವರಮ್ಮ ಬಂದರು. ಅವಳೊಂದು ಸೈಡಲ್ಲಿ ಕೂತಿದ್ದಾಳೆ. ಅವ್ರ ಅಮ್ಮನಿಗೆ ಅವರು ಡಾಕ್ಟ್ರ್ ಹೇಳಿದ್ರು, ನೋಡಮ್ಮ, ಇವಳು ತುಂಬ ಜಾಣೆ, ಆದರೆ ತನ್ನ ಆರೋಗ್ಯದ ಬಗ್ಗೆ ಮತ್ತು ತನ್ನ ದೇಹದ ಬಗ್ಗೆ, ತನ್ನ ಹಲ್ಲಿನ ಬಗ್ಗೆ ಅವಳು ಶುಚಿಯಾಗಿಟ್ಕೊಳ್ಳೋದನ್ನು ಕಲ್ತ್ಕೊಂಡಿಲ್ಲ. ಅವಳು ತನ್ನ ಆರೋಗ್ಯವನ್ನು, ದೇಹವನ್ನು ಮತ್ತು ಹಲ್ಲುಗಳನ್ನು ಶುದ್ಧವಾಗಿ ಇಟ್ಕೊಂಡಿಲ್ಲ, ಬ್ರಷ್ ಮಾಡಿಲ್ಲ, ಅದರಿಂದ ಈ ಜ್ವರ ಬಂದಿದೆ ಅಂತ ಹೇಳಿದ್ರು. ಹಾಗಾಗಿ ನಾನು ಒಂದೆರಡು ಟ್ಯಾಬ್ಲೆಟ್ ಗುಳಿಗೆಯನ್ನು ಬರ್ಕೊಡ್ತೀನಿ, ಇವನ್ನ ತಗೊಂಡು ಔಷಧಿಯನ್ನು ಕೊಡಿಸು, ಅವಳಿಗೆ ಸರಿ ಆಗುತ್ತೆ ಅಂತೇಳಿ ಡಾಕ್ಟ್ರು ಔಷಧಿಯನ್ನು ಬರ್ಕೊಟ್ರು. ಆಗ ಅದನ್ನು ಡಾಕ್ಟ್ರ್ ಏನು ಹೇಳಿದ್ರು, ಅದನ್ನು ಇವಳು ದಿನ ಸ್ನಾನ ಮಾಡೋದಿಲ್ಲ ಮತ್ತು ಅವಳಿಂದ ಸ್ಮೆಲ್ಲನ್ನು ಕಡಿಮೆ ಆಗಬೇಕಾದ್ರೆ ಶುದ್ಧವಾಗಿ ಸ್ನಾನ ಮಾಡಬೇಕು, ಹೇಳಿದ ಕೆಲಸ ಎಲ್ಲ ದಿನಕ್ಕೆ 2 ಬಾರಿ ಬ್ರಷ್ ಮಾಡಬೇಕಂತೆಲ್ಲ ಹೇಳಿದ್ರು. ಅದನ್ನು ಅವಳು ಡಾಕ್ಟ್ರ್ ಹೇಳೋದನ್ನು ಸೈಡಲ್ಲಿ ಕೂತ್ಕೊಂಡು ಕೇಳಿಸ್ಕೊಂಡಿದ್ಲು. ಕೇಳಿಸ್ಕೊಂಡ ನಂತರ ಮನೆಗೆ ಬಂದು ಆವತ್ತಿಂದಾನೆ ಅವಳು ದಿನ ತಾನು ಓದಿರುವಂತಹ ಪುಸ್ತಕಗಳನ್ನು ಮತ್ತೆ ಕ್ಲೀನಾಗಿ ಜೋಡಿಸಿಡ್ತಾ ಇದ್ಲು. ಮತ್ತು ಅವಳು ಆಟ ಆಡಿ ಬಂದ ತಕ್ಷಣ ಕೈಕಾಲು ಮುಖ ತೊಳ್ಕೊಂಡು ಬರ್ತಾ ಇದ್ಲು. ಊಟಕ್ಕೆ ಹೋಗೋದಕ್ಕೆ ಮುಂಚೆ ಸಾಬೂನಿಂದ ಕೈಯನ್ನು ವಾಶ್ ಮಾಡ್ತಾ ಇದ್ಲು, ತೊಳಿತಾ ಇದ್ಲು. ಹಾಗೂ ಬೆಳಗ್ಗೆ ಎದ್ದಾಗ ಮತ್ತು ರಾತ್ರಿ ಮಲಗುವ ಮುಂಚೆ 2 ಬಾರಿ ಬ್ರಷನ್ನು ಮಾಡ್ತಾ ಇದ್ಲು. ಡೈಲಿ ಸ್ನಾನವನ್ನು ಮಾಡಿ ಸ್ಕೂಲ್ಗೆ ಹೋಗ್ತಾ ಇದ್ಲು. ಹಂಗೆ ಹೋಗೋದ್ಮೇಲೆ ಸ್ವಲ್ಪ ದಿನ ಆದ ನಂತರ ಅವಳು ಶುದ್ಧವಾಗಿದ್ಲು, ಕ್ಲೀನಾಗಿದ್ಲು, ಯಾವುದೇ ವಾಸನೆ ಬರ್ತಾ ಇರಲಿಲ್ಲ, ಸ್ಮೆಲ್ ಬರ್ತಾ ಇರಲಿಲ್ಲ. ಆಗ ಅವಳಿಂದ ದೂರ ಆಗಿದ್ರಲ್ಲ ಫ್ರೆಂಡ್ಸು, ಅವರೆಲ್ಲ ಮತ್ತೆ ಅವಳ ಜೊತೆ ಸೇರಿಕೊಂಡ್ರು. ಮತ್ತೆ ಎಲ್ಲ ಸಹಪಾಠಿಗಳು ಸೇರಿಕೊಂಡು ಮತ್ತೆ ಅವಳು ಈ ಒಂದು ಅಮ್ಮ ಮತ್ತು ಡಾಕ್ಟ್ರ್ ಹೇಳಿರ್ತಕ್ಕಂಥದ್ದು ಕೆಲವೊಂದು ಅಂಶಗಳನ್ನು ಫಾಲೋ ಅಪ್ ಮಾಡಿ ಅವುಗಳನ್ನು ಪಾಲನೆ ಮಾಡಿ ನೆಕ್ಸ್ಟು ಮತ್ತೆ ಹೆಂಗೆ ಜಾಣೆ ಹುಡುಗಿ ಆಗಿದ್ಲು ಅದೇ ರೀತಿ ತನ್ನ ದೇಹ ಮತ್ತು ಹಲ್ಲನ್ನು ಶುಚಿಯಾಗಿಟ್ಕೊಂಡು ಒಳ್ಳೆ ಜಾಣಿಯಾಗಿ ಜೀವನವನ್ನು, ಸ್ಕೂಲ್ ಒಂದು ಲೈಫನ್ನು ಲೀಡ್ ಮಾಡ್ತಾ ಇದ್ಲು. ಈ ಒಂದು ಕಥೆಯಲ್ಲಿ ನಾವೇನು ತಿಳ್ಕೊಂಡಿದ್ವಿ, ಏನು ನೀತಿಯನ್ನು ತಿಳ್ಕೊಂಡಿವಿ ಅಂತ ಹೇಳಿದ್ರೆ, ನೀವು ಆಗಿರ್ಬೋದು, ನಾವಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಅವರು ಈ ಒಂದು ಬೆಳಗ್ಗೆ ಎದ್ದಾಗ ಮತ್ತು ಸಂಜೆ ರಾತ್ರಿ ಮಲಗುವಾಗ ಬ್ರಷನ್ನು ಮಾಡಬೇಕು, ದಿನ ಸ್ನಾನವನ್ನು ಮಾಡಬೇಕು, ಬಟ್ಟೆಗಳನ್ನು ತೊಳೆದು ಶುಚಿಯಾಗಿಟ್ಕೋಬೇಕು, ಮತ್ತು ಆಟ ಆಡಿ ಬಂದ ತಕ್ಷಣ ಕೈಕಾಲನ್ನು ತೊಳ್ಕೊಳ್ಬೇಕು, ಮತ್ತು
ಸಾಬೂನನ್ನು ಯೂಸ್ ಮಾಡಿ ತಮ್ಮ ದೇಹವನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಯಾರು ಈ ಥರ ಸ್ವಚ್ಛವಾಗಿ ಇಟ್ಕೊಳ್ಳಲ್ವೋ ಅವ್ರಿಗೆ ಹೆಲ್ತ್ ಅಪ್ಸೆಟ್ ಆಗುತ್ತೆ. ಅವರು ಈ ಥರದ ರೋಗಗಳನ್ನು ಅವ್ರಿಗೆ ರೋಗಗಳು ಬರ್ತವೆ. ಆಗ ಅವರು ಮತ್ತೆ ಆಸ್ಪತ್ರೆಗೆ ಹೋಗ್ಬೇಕಾಗುತ್ತೆ. ಈ ಥರದ ದುಂದುವೆಚ್ಚಗಳು ಆಗ್ತವೆ. ಯಾರಿಗೆ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕಂತಿದ್ದೀರೋ ಈ ರೀತಿಯಾಗಿರ್ತಕ್ಕಂಥ ಅಂಶಗಳನ್ನು ನೀವು ಕೂಡ ಪಾಲನೆಯನ್ನು ಮಾಡಬೇಕು. ಆಗನೇ ನಿಮ್ಮ ಆರೋಗ್ಯ ಕೂಡ ಸ್ವಚ್ಛವಾಗಿ ಚಂದವಾಗಿ ಯಾವುದೇ ರೋಗ ರುಜಿನಗಳು ಬರದೇನೆ ಚೆನ್ನಾಗಿ ಜೀವನವನ್ನು ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ನೀತಿಯನ್ನು ಕೂಡ ನೀವು ಅನುಸರಿಸಿ ಅಂತ ಹೇಳ್ತಾ ಇದ್ದೀನಿ. ಈಗ ಬನ್ನಿ, ಆರೋಗ್ಯ ಈ ಪಾಠದ ಅಭ್ಯಾಸ ಪ್ರಶ್ನೆಗಳಲ್ಲಿ ಮೊದಲಿಗೆ ಪದಗಳ ಅರ್ಥವನ್ನು ತಿಳಿಯಿರಿ. ಮೀನಿಂಗ್ಸ್ ಇದೆ, ಪದಗಳ ಅರ್ಥವನ್ನು ನೋಡೋಣ. ಮೊದಲಿಗೆ ಸೋಮಾರಿ. ಸೋಮಾರಿ ಅಂದರೆ ಮೈಗಳ್ಳ, ಆಲಸಿ ಅಂತ ಹೇಳ್ತೀವಿ. ಮೈಗಳ್ಳ. ಮೈಗಳ್ಳ ಅಂದರೆ ಲೇಜಿ ಅಂತ ಹೇಳ್ತೀವಿ. ಲೇಜಿ ಫೆಲೋ, ಲೇಜಿ. ನೆಕ್ಸ್ಟ್ ಎರಡನೇದು ನೋಡಿ, ಕೊಳಕಿ. ಹುಡುಗ ಇದ್ರೆ ಕೊಳಕ ಅಂತಾರೆ, ಹುಡುಗಿ ಇದ್ರೆ ಕೊಳಕಿ ಅಂತ ಹೇಳ್ತೀವಿ. ಕೊಳಕಿ ಅಂದರೆ ಅಶುದ್ಧಳು. ಅಶುದ್ಧಳು. ಅಶುದ್ಧಳು ಅಂತ ಹೇಳಿದ್ರೆ ಡರ್ಟಿ ಗರ್ಲ್ ಅಂತ ಹೇಳ್ತೀವಿ. ಅಶುದ್ಧಳು, ಡರ್ಟಿ ಗರ್ಲ್. ನೆಕ್ಸ್ಟ್ ಕೆಟ್ಟ ವಾಸನೆ. ಕೆಟ್ಟ ವಾಸನೆ ದುರ್ಗಂಧ. ದುರ್ಗಂಧ. ದುರ್ಗಂಧ ಅಂದರೆ ಕೆಟ್ಟ ವಾಸನೆ ಅಂದರೆ ಬ್ಯಾಡ್ ಸ್ಮೆಲ್. ಬ್ಯಾಡ್ ಸ್ಮೆಲ್. ನೆಕ್ಸ್ಟ್ ಶುಚಿ. ಶುಚಿ ಅಂದರೆ ನಿರ್ಮಲ. ನಿರ್ಮಲ ಮೀನ್ಸ್ ಶುಚಿಯಾಗಿಡಬೇಕು ಮನೆಯನ್ನಂತ ಹೇಳ್ತೀವಿ. ನಿರ್ಮಲ, ಅದನ್ನ ಕ್ಲೀನ್ ಅಂತ ಹೇಳ್ತೀವಿ. ಕ್ಲೀನ್. ನೆಕ್ಸ್ಟ್ ಜೋಡಿಸು. ಜೋಡಿಸು ಸೇರಿಸಿ ಇಡು ಅಥವಾ ಒಂದು ಕರೆಕ್ಟಾಗಿ ಸರಿಪಡಿಸು ಅಂತ ಹೇಳ್ತೀವಿ. ಸೇರಿಸು, ಸೇರಿಸಿ ಇಡು. ಸೇರಿಸಿ ಇಡು. ಇದನ್ನ ಅರೇಂಜ್ ಅಂತ ಹೇಳ್ತೀವಿ. ಅರೇಂಜ್ ಮಾಡು ಅಂತ. ಸಹಪಾಠಿ. ಸಹಪಾಠಿ ಅಂದ್ರೆ ಜೊತೆಯಲ್ಲಿ ಓದುವವನು. ಜೊತೆಯಲ್ಲಿ ಓದುವವನು. ಜೊತೆಯಲ್ಲಿ ಓದುವವ, ಇವನ್ನ ನಾವು ಕ್ಲಾಸ್ಮೇಟ್ ಅಂತ ಹೇಳ್ತೀವಿ. ಕ್ಲಾಸ್ಮೇಟ್. ಮತ್ತೊಮ್ಮೆ ನೋಡಿ, ಸೋಮಾರಿ ಮೈಗಳ್ಳ ಲೇಜಿ, ಕೊಳಕಿ ಅಶುದ್ಧಳು ಡರ್ಟಿ ಗರ್ಲ್, ಕೆಟ್ಟ ವಾಸನೆ ದುರ್ಗಂಧ ಬ್ಯಾಡ್ ಸ್ಮೆಲ್, ಶುಚಿ ನಿರ್ಮಲ ಕ್ಲೀನ್, ಜೋಡಿಸು ಸೇರಿಸಿ ಇಡು ಅರೇಂಜ್, ಸಹಪಾಠಿ ಜೊತೆಯಲ್ಲಿ ಓದುವವ ಕ್ಲಾಸ್ಮೇಟ್. ವಿರುದ್ಧ ಪದಗಳನ್ನು ಬರೆಯಿರಿ. ವಿರುದ್ಧ ಪದಗಳನ್ನು ಬರೆಯಿರಿ. ಮೊದಲನೇದು ನೋಡಿ, ಸೋಮಾರಿ. ಸೋಮಾರಿ, ಅದರ ವಿರುದ್ಧ ಪದ ಚುರುಕು. ಚುರುಕು. ಎರಡನೇದು ರಾತ್ರಿ. ರಾತ್ರಿಯ ವಿರುದ್ಧ ಪದ ಹಗಲು. ಮೂರನೇದು ಶುಚಿ. ಇದರ ವಿರುದ್ಧ ಪದ ಶುಚಿ ದುರ್ಗಂಧ. ನಾಲ್ಕನೇದು
ಆರೋಗ್ಯ, ಅನಾರೋಗ್ಯ. ಅಪೋಸಿಟ್ ವರ್ಡ್ ಅನಾರೋಗ್ಯ. ನೆಕ್ಸ್ಟ್ 5ನೇ ನೋಡಿ, ಜಾಣ, ದಡ್ಡ. ಮತ್ತೊಮ್ಮೆ ನೋಡಿ, ಸೋಮಾರಿ, ಚುರುಕು, ರಾತ್ರಿ, ಹಗಲು, ಶುಚಿ, ದುರ್ಗಂಧ, ಆರೋಗ್ಯ, ಅನಾರೋಗ್ಯ, ಜಾಣ, ದಡ್ಡ. ಈಗ ನೋಡಿ, ಯಾರು ಯಾರಿಗೆ ಹೇಳಿದರು? ಹೂ ಸೆಡ್ ಟು ಹೂಮ್. ಮೊದಲನೇ ಪ್ರಶ್ನೆ, ರಮ್ಯಾ ಓದಿದ ಮೇಲೆ ಪುಸ್ತಕಗಳನ್ನು ಸರಿಯಾಗಿ ಜೋಡಿಸಿ ಇಡಬೇಕು. ರಮ್ಯಾ ಓದಿದ ಮೇಲೆ ಪುಸ್ತಕಗಳನ್ನು ಸರಿಯಾಗಿ ಜೋಡಿಸಿ ಇಡಬೇಕು. ಈ ಮಾತನ್ನು ರಮ್ಯಾಳ ತಾಯಿ ರಮ್ಯಾಳಿಗೆ ಹೇಳಿದಳು. ಎರಡನೇ ನೋಡಿ ಅಮ್ಮ, ನಿಮ್ಮ ಮಗಳು ಬಾಯಿ ಹಾಗೂ ದೇಹವನ್ನು ಶುಚಿಯಾಗಿ ಇಟ್ಟುಕೊಂಡಿಲ್ಲ. ನೋಡಿ ಅಮ್ಮ, ನಿಮ್ಮ ಮಗಳು ಬಾಯಿ ಹಾಗೂ ದೇಹವನ್ನು ಶುಚಿಯಾಗಿ ಇಟ್ಟುಕೊಂಡಿಲ್ಲ. ಈ ಮಾತನ್ನು ಡಾಕ್ಟರ್ ಅಂದ್ರೆ ವೈದ್ಯರು ರಮ್ಯಾಳ ತಾಯಿಗೆ ಹೇಳಿದರು. ರಮ್ಯಾಳ ತಾಯಿಗೆ ಹೇಳಿದರು. ಮತ್ತೊಮ್ಮೆ ನೋಡಿ, ರಮ್ಯಾ ಓದಿದ ಮೇಲೆ ಪುಸ್ತಕಗಳನ್ನು ಸರಿಯಾಗಿ ಜೋಡಿಸಿಡಬೇಕು. ಈ ಮಾತನ್ನ ರಮ್ಯಾಳ ತಾಯಿ ರಮ್ಯಾಳಿಗೆ ಹೇಳಿದರು. ನೋಡಿ ಅಮ್ಮ, ನಿಮ್ಮ ಮಗಳು ಬಾಯಿ ಹಾಗೂ ದೇಹವನ್ನು ಶುಚಿಯಾಗಿ ಇಟ್ಟುಕೊಂಡಿಲ್ಲ. ಈ ಮಾತನ್ನು ವೈದ್ಯರು ರಮ್ಯಾಳ ತಾಯಿಗೆ ಹೇಳಿದರು. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲನೇ ಪ್ರಶ್ನೆ, ರಮ್ಯಾಳ ಜೊತೆ ಸಹಪಾಠಿಗಳು ಏಕೆ ಸೇರುತ್ತಿರಲಿಲ್ಲ? ರಮ್ಯಾಳ ಜೊತೆ ಅವರ ಗೆಳೆಯರು ಏಕೆ ಸೇರುತ್ತಿರಲಿಲ್ಲ? ರಮ್ಯಾ ಶುಚಿಯಾಗಿರಲಿಲ್ಲ. ಆದ್ದರಿಂದ ಸಹಪಾಠಿಗಳು ಸೇರುತ್ತಿರಲಿಲ್ಲ. ಎರಡನೇ ಪ್ರಶ್ನೆ ನೋಡಿ, ರಮ್ಯಾ ಯಾರ ಮಾತನ್ನು ಕೇಳುತ್ತಿರಲಿಲ್ಲ? ರಮ್ಯಾ ಯಾರ ಮಾತು ಕೇಳ್ತಾ ಇರಲಿಲ್ಲ? ರಮ್ಯಾ ಅಮ್ಮನ ಮಾತು ಕೇಳುತ್ತಿರಲಿಲ್ಲ. ಅಮ್ಮನ ಮಾತನ್ನು ಕೇಳುತ್ತಿರಲಿಲ್ಲ. ವೈದ್ಯರು ರಮ್ಯಾಳಿಗೆ ಔಷಧವನ್ನು ಕೊಟ್ಟಿದ್ದೇಕೆ? ವೈದ್ಯರು ರಮ್ಯಾಳಿಗೆ ಔಷಧವನ್ನು ಯಾಕೆ ಕೊಟ್ಟರು ಅಂದರೆ, ರಮ್ಯಾಳಿಗೆ ಜ್ವರ ಬಂದಿದ್ದರಿಂದ ವೈದ್ಯರು ಔಷಧ ಕೊಟ್ಟರು. ನಾಲ್ಕನೇ ನೋಡಿ, ರಮ್ಯಾಳಿಗೆ ಯಾರು ಸ್ನೇಹಿತರಾದರು? ರಮ್ಯಾಳಿಗೆ ಯಾರು ಸ್ನೇಹಿತರಾದರು? ರಮ್ಯಾಳಿಗೆ ತನ್ನ ಸಹಪಾಠಿಗಳೆಲ್ಲ ಸ್ನೇಹಿತರಾದರು.
ಸಹಪಾಠಿಗಳೆಲ್ಲ ಸ್ನೇಹಿತರಾದರು. ಮತ್ತೊಮ್ಮೆ ನೋಡಿ, ರಮ್ಯಾಳ ಜೊತೆ ಸಹಪಾಠಿಗಳು ಏಕೆ ಸೇರುತ್ತಿರಲಿಲ್ಲ? ರಮ್ಯಾ ಶುಚಿಯಾಗಿರುತ್ತಿರಲಿಲ್ಲ, ಆದ್ದರಿಂದ ಸಹಪಾಠಿಗಳು ಸೇರುತ್ತಿರಲಿಲ್ಲ. ರಮ್ಯಾ ಯಾರ ಮಾತನ್ನು ಕೇಳುತ್ತಿರಲಿಲ್ಲ? ರಮ್ಯಾ ಅಮ್ಮನ ಮಾತನ್ನು ಕೇಳುತ್ತಿರಲಿಲ್ಲ. ವೈದ್ಯರು ರಮ್ಯಾಳಿಗೆ ಔಷಧವನ್ನು ಕೊಟ್ಟಿದ್ದೇಕೆ? ರಮ್ಯಾಳಿಗೆ ಜ್ವರ ಇದ್ದರಿಂದ ವೈದ್ಯರು ಔಷಧ ಕೊಟ್ಟರು. ರಮ್ಯಾಳಿಗೆ ಯಾರು ಸ್ನೇಹಿತರಾದರು? ರಮ್ಯಾಳಿಗೆ ತನ್ನ ಸಹಪಾಠಿಗಳೆಲ್ಲ ಸ್ನೇಹಿತರಾದರು.